ವಿಧಿ ನಿಷೇಧಗಳು ಅಂತ ಏನು ಬಂದಿದೆ ಅವುಗಳನ್ನು ತಪ್ಪು ಬಳಕೆಯನ್ನು ಮಾಡಿಕೊಳ್ಳೋಲ್ವಾ ಅಂದರೆ ಮನುಷ್ಯ ಮಾಡಿಕೊಳ್ತಾನೆ. ಇದು ಎಲ್ಲಿಲ್ಲ ಹೇಳಿ? ಜಯ ವಿಜಯರ ಒಂದು ಕಥೆಯನ್ನು ಪುರಾಣಗಳು ಹೇಳಿದ್ವು. ನೀವು ಎಲ್ಲ ಕಡೆಯಲ್ಲೋ ಯಾರಿಗೆ ಅಧಿಕಾರ ಬಂದರೂ ಅಧಿಕಾರ ಬಂದ ಕೂಡಲೇ ಮನುಷ್ಯ ಮಾಡೋದೇನು? ಸ್ವಂತಕ್ಕೆ ಬಳಸ್ಕೋತಾನೆ ಮತ್ತು ದುರ್ಬಳಕೆ ಮಾಡ್ಕೊಳ್ತಾನೆ, ದುರುಪಯೋಗ ಮಾಡ್ಕೊಳ್ತಾನೆ. ಎಲ್ಲಿ ಅದನ್ನು ಚಲಾಯಿಸಬಾರದು ಅಲ್ಲಿ ಚಲಾಯಿಸ್ತಾನೆ, ಎಲ್ಲಿ ಚಲಾಯಿಸಬೇಕು ಅಲ್ಲಿ ಚಲಾಯಿಸೋದಿಲ್ಲ. ನಾವೆಲ್ಲ ಅಧಿಕಾರಿಗಳ ಬಗ್ಗೆ, ಯಾರಿಗೆಲ್ಲ ಅಧಿಕಾರ ಇದೆಯೋ ಎಲ್ಲರ ಬಗ್ಗೆನೂ ಹೇಳ್ತೀವಿ ನಾವು ಅದನ್ನು. ಅಂದರೆ ಯಾವುದೋ ವೃತ್ತಿಗಳಲ್ಲಿ ಇರ್ತಾರಲ್ಲ, ಈಗ ಪೊಲೀಸರು ಇರ್ತಾರೆ, ಇನ್ಯಾರೋ ಇರ್ತಾರೆ, ಮಿಲಿಟ್ರಿ ಇರುತ್ತೆ, ಬೇರೆ ಬೇರೆ ಹುದ್ದೆಗಳಲ್ಲಿರ್ತಾರೆ. ಯಾರೋ ಒಬ್ಬರು DC ಆಗಿರ್ತಾರೆ, ಯಾರೋ ಒಬ್ಬರು SP ಆಗಿರ್ತಾರೆ, ಯಾವುದೋ ಒಂದು ಕಂಪ್ನಿಯ CEO ಆಗಿರ್ತಾರೆ, MD ಆಗಿರ್ತಾರೆ. ಇವ್ರ ಕೈಯಲ್ಲೆಲ್ಲ ಅಧಿಕಾರ ಇರುತ್ತೆ. ಹಲವು ಸಲ ಇವರ ಬಗ್ಗೆ ಅಥವಾ MLA MP ಸರ್ಕಾರ ಎಲ್ಲ ಕಡೆಗೂ ಒಂದು ಆಕ್ಷೇಪವನ್ನು ಯಾವಾಗಲೂ ಮಾಡ್ತಾ ಇರೋದೇನೆಂದರೆ ಅಧಿಕಾರ ದುರುಪಯೋಗ ಅನ್ನೋ ಶಬ್ದವನ್ನು ಬಳಸ್ತೀವಿ. ಅದರ ಅರ್ಥ ಏನು? ಅಧಿಕಾರ ಅಂದ್ರೇ ವಿಧಿ ನಿಷೇಧಗಳು ಅವನ ಕೈಯಲ್ಲಿವೆ. ಇದನ್ನು ಮಾಡಬಹುದು, ಇದನ್ನು ಮಾಡಬಾರದು ಅಂತ ನಿಶ್ಚಯಿಸೋದೆ ಅವನ ಕೈಯಲ್ಲಿದೆಯಲ್ಲ, ಅದಕ್ಕೆ ಅಧಿಕಾರ ಅಂತ ಹೆಸರು. ಇದನ್ನು ಅವನು ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ವಿವೇಕಪೂರ್ಣವಾಗಿ ನಿರ್ವಹಿಸ್ತಾನೆ ಅಂತ ಕೇಳಿದರೆ, ಮನುಷ್ಯರು ಇವತ್ತು ಅಂತಲ್ಲ, ಜಯ ವಿಜಯರ ಕಾಲದಿಂದಲೂ ಭಾಳ ಹಳೆ ಕಥೆ ಅದು. ಅವತ್ತಿನಿಂದ ಇವತ್ತಿನವರೆಗೂ ಮನುಷ್ಯನಿಗೆ ಅಧಿಕಾರ ಸಿಕ್ಕ ಕೂಡಲೇ ವಿಧಿ ನಿಷೇಧಗಳನ್ನು ಅವಿವೇಕದಿಂದ ಬಳಸ್ತಾನೆ ಅನ್ನೋದಕ್ಕೆ ಲಕ್ಷಾಂತರ ಕೋಟ್ಯಂತರ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಹಾಗಾಗಿ ಇಂತಹ ಅಧಿಕಾರ ಇದ್ದವರು ಎಲ್ಲೋ ಅದನ್ನು ತಪ್ಪಾಗಿ ಬಳಸಿರಬಹುದು. ಅದರ ಅರ್ಥ ವ್ಯಾಖ್ಯಾನ ಬದಲಾಯಿತು ಅಂತ ಅಲ್ಲ, ಆ ಜಾಗದಲ್ಲಿದ್ದವ ತಪ್ಪು ಮಾಡಿದ್ದಾನೆ ಅಂತ. ವ್ಯಾಖ್ಯಾನ ಮೂಲದಲ್ಲಿ ಏನು ವ್ಯಾಖ್ಯಾನ ಇರ್ತತ್ತೋ ಅದೇ ಇರುತ್ತೆ ಮುಂದೂ ಕೂಡ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.